ಬಾಸ್ ಕನ್ನಡ ಸೀಸನ್ 12 ಯಾವತ್ತಾದರೂ ವೀಕ್ಷಕರು ನೆನಪಿಸ್ಕೊಂಡ್ರೆ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಹೆಸರನ್ನ ನೆನಪು ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ವೀಕ್ಷಕರನ್ನ ರಂಜಿಸಿದ್ದು ಅಷ್ಟಿಷ್ಟಲ್ಲ. ಗಿಲ್ಲಿ ಹಾಗೂ ರಕ್ಷಿತಾ ಬಾಂಧವ್ಯದ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾನೆ ಇದೆ. ಗಿಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಕಾಟ ಕೊಟ್ಟಿದ್ದೇ ಹೆಚ್ಚು. ಗಿಲ್ಲಿ ರಕ್ಷಿತಾ ಅವರನ್ನ ಕೆಲಸದ ಆಳಿನ ರೀತಿ ನಡೆಸ್ಕೊಳ್ತಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾನೆ ಇದ್ವು. ನಾನು ಕೂಡ ಅನೇಕ ಬಾರಿ ವಿಡಿಯೋ ಮೂಲಕ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ವೀಕ್ಷಕರಿಂದಲೂ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿದ್ವು. ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸೀಸನ್ ಮುಗಿತಾ ಬಂತು, ಒಂದು ಬಾರಿ ಆದರೂ ಗಿಲ್ಲಿಗೆ ರಕ್ಷಿತಾ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳ್ಬೋದಿತ್ತು, ಅಥವಾ ರಕ್ಷಿತಾ ಬಗ್ಗೆ ಒಂದೊಳ್ಳೆ ಮಾತುಗಳನ್ನು ಹೇಳ್ಬೋದಿತ್ತು ಅಂತ. ಆ ಮನುಷ್ಯ ಸ್ವಾರ್ಥಿ. ಒಂದು ಬಾರಿ ಕೂಡ ರಕ್ಷಿತಾ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ರಕ್ಷಿತಾ ಯಾವತ್ತೂ ಕೂಡ ಗಿಲ್ಲಿಯನ್ನ ಬಿಟ್ಕೊಟ್ಟಿಲ್ಲ. ಆದರೆ ಗಿಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಪರವಾಗಿ ನಿಂತಿಲ್ಲ. ತನ್ನ ಲಾಭಕ್ಕಷ್ಟೇ ರಕ್ಷಿತಾ ಅವರನ್ನ ಬಳಸ್ಕೊಂಡ್ರು. ಹೀಗೊಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾನೆ ಇದ್ವು. ಆದರೆ ಗಿಲ್ಲಿ ರಕ್ಷಿತಾ ಬಗ್ಗೆ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಕೊನೆಗೂ ರಿವೀಲ್ ಆಗಿದೆ. ರಕ್ಷಿತಾ ಬಗ್ಗೆ ಮನಸ್ಸು ಬಿಚ್ಚಿ ಮೊದಲ ಬಾರಿಗೆ ಗಿಲ್ಲಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಯಾರನ್ನೆಲ್ಲ ಕ್ಷಮೆ ಕೇಳಬೇಕು, ಅಂದರೆ ಸದ್ಯಕ್ಕೆ ಯಾರೆಲ್ಲ ಗ್ರ್ಯಾಂಡ್ ಫಿನಾಲಿಗೆ ಆಯ್ಕೆಯಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅವರಲ್ಲಿ ಯಾರ್ಯಾರ ಬಳಿ ಕ್ಷಮೆಯನ್ನು ಕೇಳಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬರೆದು ಅದನ್ನು ಬೆಂಕಿಗೆ ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಗಿಲ್ಲಿ ರಕ್ಷಿತಾ ಬಳಿ ಕೂಡ ಕ್ಷಮೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತಾ ಬಗ್ಗೆ ಗಿಲ್ಲಿ ಮಾತನಾಡಿದ್ದು ಕೇಳಿ ನಿಜಕ್ಕೂ ರಕ್ಷಿತಾ ಅವರ ಅಭಿಮಾನಿಗಳಿಗೆ ಖುಷಿಯಾಗತ್ತೆ. ಹಾಗೆ ಗಿಲ್ಲಿ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ಏನು ವೀಕ್ಷಕರು ಹೊಂದಿದ್ರು ಅವರಿಗೂ ಕೂಡ ಖುಷಿಯಾಗಿದೆ. ಆರಂಭದಿಂದ ಒಂದೊಂದೇ ವಿಚಾರಕ್ಕೆ ಗಿಲ್ಲಿ ಕ್ಷಮೆಯನ್ನು ಕೇಳ್ತಾ ಬರ್ತಾರೆ. ಮೊದಲಿಗೆ ಚಾಕು ಹಾಕಿ ನಾಮಿನೇಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾನು ನಿನಗೆ ಚಾಕು ಹಾಕಿ ಈ ರೀತಿಯಾದಂಥ ಒಂದು ಹೇಳಿಕೆನ ಕೊಡ್ತೀನಿ, ನೀನು ಅಡುಗೆ ಮನೆಯಲ್ಲೇ ಜಾಸ್ತಿ ಯಾಕೆ ಕಾಣಿಸ್ಕೊಳ್ತೀಯ ಅಂದರೆ ಅಲ್ಲಿದ್ದರೆ ನಿನ್ನನ್ನು ಜನ ನೋಡ್ಬೋದು, ಅದು ನಿನ್ನ ಒಂದು ಸ್ಟ್ರಾಟಜಿ, ಅಲ್ಲಿದ್ದರೆ ಹೆಚ್ಚು ಗಮನ ಸೆಳಿಬೋದು ಅನ್ನೋ ಕಾರಣಕ್ಕೆ ನೀನು ಅಡುಗೆ ಮನೆಯಲ್ಲೇ ಹೆಚ್ಚಿನ ಸಮಯವನ್ನು ಕಳೀತಿ, ಅಟೆನ್ಷನ್ಗಾಗಿ ನೀನು ಕಿಚನನ್ನು ಆಯ್ಕೆ ಮಾಡ್ಕೊಳ್ತಿ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ಖಂಡಿತವಾಗ್ಲೂ ನಾನು ಆ ರೀತಿ ಹೇಳಬಾರ್ದಿತ್ತು. ಆದರೆ ನಿಧಾನಕ್ಕೆ ನನಗೆ ಗೊತ್ತಾಯಿತು ನಿನಗೆ ಅಡುಗೆ ಮಾಡೋದಿಷ್ಟ, ಹಾಗಾಗಿ ಯಾರೇ ಅಡುಗೆ ಮನೆಯಲ್ಲಿದ್ದರೂ ಕೂಡ ನೀನು ಅಲ್ಲಿ ಹೋಗ್ತೀಯಾ, ಅಡುಗೆ ಮಾಡ್ತೀಯಾ ಅಂತ. ಎಲ್ರಿಗೂ ಕೂಡ ನೀನು ತುಂಬಾ ಪ್ರೀತಿ ತೋರಿಸ್ತೀಯ. ಊಟದ ವಿಚಾರದಲ್ಲಂತೂ ನೀನು ಯಾವತ್ತೂ ಕೂಡ ಯಾರಿಗೂ ಕೂಡ ಭೇದ ಭಾವ ಮಾಡಿಲ್ಲ. ಅದರಲ್ಲೂ ಕೂಡ ಗಿಲ್ಲಿ ಅವರಿಗೆ ರಕ್ಷಿತಾ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿದೆ. ನೀನು ಇಡೀ ಮನೆಯಲ್ಲಿ ಯಾರ ಜೊತೆ ಕಿತ್ತಾಡಿಲ್ಲ ಅಂತ ಏನಿಲ್ಲ, ಎಲ್ಲರ ಜೊತೆ ಕಿತ್ತಾಡಿದ್ಯಾ. ಆದರೆ ಅದನ್ನು ಯಾವತ್ತೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಿಲ್ಲ. ಯಾರ ಜೊತೆ ಕಿತ್ತಾಡಿದ್ಯೋ ಅವ್ರ ಜೊತೆ ಮರುಕ್ಷಣ ಚೆನ್ನಾಗಿದ್ದಿ. ಊಟದ ವಿಚಾರ ಬಂದಾಗ ನಿನಗೆ ಯಾರು ಎಷ್ಟೇ ಹರ್ಟ್ ಮಾಡಿರಲಿ, ಅವರು ಊಟ ಮಾಡಿಲ್ಲ ಅಂದಾಗ ಅವ್ರ ಜೊತೆ ಹೋಗಿ ಮಾತಾಡ್ತಾ ಇದೆಯಾ. ಯಾರಾದರೂ ಬೇಜಾರಲ್ಲಿದ್ದರೆ ಏನಾಯಿತು ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡ್ತಾ ಇದ್ದೆ. ಹಾಗೆ ಏನೇ ಜಗಳ ಆದರೂ ಕೂಡ ನೀನು ಮನಸ್ಸಿನಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ನಿನ್ನ ಅಡುಗೆ ಬಗ್ಗೆ ಅಥವಾ ನೀನು ಅಡುಗೆ ಕೋಣೆಯಲ್ಲಿದ್ದ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದೇನೆ. ಆದರೆ ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗಿತ್ತು. ನನಗೆ ಅಡುಗೆ ಮಾಡುವಂಥ ಒಂದು ಶಿಕ್ಷೆ ಸಿಕ್ಕಿದಾಗ ಅಂತ ಗಿಲ್ಲಿ ಹೇಳ್ಕೊಂಡಿದ್ದಾರೆ. ಆ ಮೂಲಕ ರಕ್ಷಿತಾ ಬಗ್ಗೆ ಮಾತನಾಡಿದಂಥ ವಿಚಾರಕ್ಕೆ ಸಾರಿ ಕೇಳಿದ್ದಾರೆ. ಇನ್ನೊಂದು ವಿಚಾರವನ್ನು ಗಿಲ್ಲಿ ಹೇಳಿದ್ದಾರೆ. ಈ ಹಿಂದೆ ವಿಡಿಯೋದಲ್ಲಿ ನಾನು ಕೂಡ ಪ್ರಸ್ತಾಪ ಮಾಡಿದ್ದೆ. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಬಂದಾಗ ಅವ್ರ ಜೊತೆ ಮಾತಾಡೋದ್ರಲ್ಲೇ ಕಳೆದು ಹೋಗಿದ್ರು. ಆದರೆ ರಕ್ಷಿತಾ ಇಡೀ ಮನೆಗೆ ಬಂದಂಥ ಎಲ್ಲರ ಫ್ಯಾಮಿಲಿಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾರೆ. ಅವರಿಗೆ ತಿನ್ನೋದಕ್ಕೆ ಕೊಡೋದಿರ್ಬೋದು, ಎಲ್ಲದರ ಬಗ್ಗೆ ಗಮನವನ್ನು ವಹಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ರೌಂಡ್ ಆದಂಥ ಸಂದರ್ಭದಲ್ಲಿ ರಾತ್ರಿ ವೇಳೆ ಕಿಚನಲ್ಲಿ ಎಷ್ಟು ಪಾತ್ರೆಗಳಿರುತ್ತೆ ಅದನ್ನು ಒಬ್ಬರೇ ನಿಂತ್ಕೊಂಡು ತೊಳಿತಾ ಇರ್ತಾರೆ. ಇದೇ ವಿಚಾರವನ್ನು ಗಿಲ್ಲಿ ಮಾತನಾಡಿದ್ದಾರೆ. ಫ್ಯಾಮಿಲಿ ರೌಂಡ್ ಆದಾಗ ನೀನು ಸಾಕಷ್ಟು ಪಾತ್ರೆ ರಾಶಿ ಇತ್ತು, ಅದನ್ನೆಲ್ಲ ತೊಳೆದು ಮಲಗ್ತೀಯ. ಬೆಳಗ್ಗೆ ಸ್ಪಂದನ ಹಾಗೂ ಕಾವ್ಯ ಜೊತೆ ಜಗಳ ಆದಾಗ ನಾನೊಂದು ಮಾತು ಹೇಳ್ತೀನಿ, ಹಾಗಾದರೆ ನೀನು ಜಗಳ ಮಾಡೋದಕ್ಕೆ ನಿನ್ನೆ ಪಾತ್ರೆಯನ್ನು ತೊಳ್ದೀಯಾ ಅಂತ. ಆದರೆ ನಾನು ಆ ರೀತಿ ಹೇಳಬಾರ್ದಿತ್ತು. ನೀನು ಯಾವುದನ್ನು ಕೂಡ ಯೋಚನೆ ಮಾಡದೆ ಎಲ್ಲ ಪಾತ್ರೆಗಳನ್ನು ತೊಳೆದೆ. ಅವತ್ತು ನಾನು ಆ ರೀತಿ ಮಾತನಾಡಬಾರ್ದಿತ್ತು ಅಂತ
ಹೇಳ್ತಾರೆ ಗಿಲ್ಲಿ. ಇನ್ನೊಂದು ವಿಚಾರ ತುಂಬ ಇಂಪಾರ್ಟೆಂಟ್ ವಿಚಾರ, ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ ಕೂಡ. ಮನೆಯಿಂದ ಯಾರಾದರೂ ಎಲಿಮಿನೇಟ್ ಆಗಿ ಹೋದರೆ ಅವರ ಜೊತೆ ಕ್ಲೋಸ್ ಇದ್ದವರಿಗೆ ಬೇಜಾರಾಗುತ್ತೆ. ಈಗ ರಾಶಿಕಾ ಹೋದರೆ ಸೂರಜ್ಗೆ ಬೇಜಾರಾಗ್ತಾ ಇತ್ತು, ಆ ರೀತಿ ಸೂರಜ್ ಹೋದರೆ ರಾಶಿಕಾಗೆ ಬೇಜಾರಾಗುತ್ತೆ, ಆ ರೀತಿ. ಆದರೆ ನೀನು ಮನೆಯಿಂದ ಹೋದರೆ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ಎಲ್ಲರೂ ನಿನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮಿಸ್ ಮಾಡೇ ಮಾಡ್ಕೊಳ್ತಾರೆ. ಯಾಕಂದರೆ ನೀನು ಯಾರಿಗೂ ಬೇಡ ಅಂತ ಬಿಗ್ ಬಾಸ್ ಮನೆಯಲ್ಲಿದ್ದವಳಲ್ಲ, ಎಲ್ಲರಿಗೂ ಬೇಕು, ಎಲ್ಲರಿಗೂ ಪ್ರೀತಿಯನ್ನು ತೋರಿಸಿದ್ಯಾ, ಎಲ್ಲರ ಜೊತೆ ಚೆನ್ನಾಗಿದ್ದಿ, ಎಲ್ಲರ ಬಗ್ಗೆ ಕೇರ್ ತಗೊಂಡಿದ್ದೀಯಾ. ಹಾಗಾಗಿ ನೀನು ಒಂದು ವೇಳೆ ಬಿಗ್ ಬಾಸ್ ಮನೆಯಿಂದ ಹೋದರೆ ಎಲ್ಲರೂ ಕೂಡ ನಿನ್ನನ್ನು ಮಿಸ್ ಮಾಡ್ಕೊಳ್ತಾರೆ. ಅಂಥ ವ್ಯಕ್ತಿತ್ವ. ನಾನು ನಿನ್ನಲ್ಲಿ ನನ್ನನ್ನು ನೋಡ್ತೀನಿ ಅನ್ನೋ ಮಾತನ್ನು ಗಿಲ್ಲಿ ಹೇಳ್ತಾರೆ. ನಿಜಕ್ಕೊಂಥರ ಭಾವುಕ ಸನ್ನಿವೇಶ. ಯಾಕಂದರೆ ಗಿಲ್ಲಿ ಯಾವತ್ತೂ ಕೂಡ ರಕ್ಷಿತಾ ಬಗ್ಗೆ ಸೀರಿಯಸ್ ಆಗಿ ಮಾತಾಡಿದೇ ಇಲ್ಲ. ಎಲ್ಲೂ ಹೋದರೂ ಕೂಡ ಗಿಲ್ಲಿ ರಕ್ಷಿತಾ ಕಾಲೆಳೆದಿದ್ದೇ ಹೆಚ್ಚು, ಗಿಲ್ಲಿ ಹರ್ಟ್ ಮಾಡಿದ್ದೇ ಹೆಚ್ಚು ಅಂತ ವೀಕ್ಷಕರಲ್ಲಿ ಒಂದು ಅಭಿಪ್ರಾಯ ಇತ್ತು. ನಾನು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ವಿಡಿಯೋ ಮಾಡಿದ್ದೆ. ಆದರೆ ನಿನ್ನೆ ಗಿಲ್ಲಿ ರಕ್ಷಿತಾ ಬಳಿ ಕ್ಷಮೆಯನ್ನು ಕೇಳುವಾಗ ಏನೆಲ್ಲ ನೋವು ಮಾಡಿದಾರೋ ಅದೆಲ್ಲವನ್ನ ಕೂಡ ಗಿಲ್ಲಿ ನೆನ್ಪಿಟ್ಕೊಂಡು ಮಾತಾಡ್ತಾರೆ. ಗಿಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಬಂದು ವಿನ್ ಆಗಬೇಕು ಏನೋ ಸ್ಟ್ರಾಟಜಿ ಇಟ್ಕೊಂಡು ರಕ್ಷಿತಾ ಬಳಿ ಕ್ಷಮೆ ಕೇಳ್ತಾರೆ ಅಂತ ನನಗನ್ನಿಸಿಲ್ಲ. ಅವರು ಕೇಳಿದ ಪ್ರತಿ ಮಾತಲ್ಲೂ ಕೂಡ ಅರ್ಥ ಇತ್ತು ಮತ್ತು ಸತ್ಯವನ್ನೇ ಹೇಳಿದ್ರು. ಯಾವ ರೀತಿ ನನಗೆ ರಕ್ಷಿತಾ ಹೆಲ್ಪ್ ಮಾಡಿದ್ಲು, ಮನೆಯಲ್ಲಿ ಎಲ್ಲರನ್ನ ಕೂಡ ಯಾವ ರೀತಿ ಟ್ರೀಟ್ ಮಾಡಿದ್ರು ಅಂತ. ಇಂಥದ್ದೊಂದು ಮಾತು ಗಿಲ್ಲಿಯಿಂದ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಈ ರೀತಿ ಒಂದು ಮಾತನ್ನು ಆಡಿದ್ರೆ ಗಿಲ್ಲಿ ನಿಜಕ್ಕೂ ಎತ್ತರಕ್ಕೆ ಹೋಗ್ತಾರೆ ಅಂತ. ಮೊನ್ನೆ ಈ ಸಾಕಷ್ಟು ಇನ್ಸಿಡೆಂಟ್ಗಳಾಗಿರ್ಬೋದು, ಗಿಲ್ಲಿ ರಕ್ಷಿತಾಗೆ ಹರ್ಟ್ ಮಾಡಿದಿರ್ಬೋದು. ಅದರಲ್ಲೂ ಕೂಡ ಮೊನ್ನೆ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅತಿಯಾಗಿ ನಡ್ಕೊಂಡ್ರು. ಇದೆಲ್ಲವನ್ನು ಬಿಟ್ಟು ನಿನ್ನೆ ರಕ್ಷಿತಾ ಬಗ್ಗೆ ಗಿಲ್ಲಿ ಮಾತನಾಡಿದ್ದು ಎಲ್ರಿಗೂ ಕೂಡ ಖುಷಿಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ನಾನು ನಿನ್ನಲ್ಲಿ ನನ್ನನ್ನು ಕಾಣ್ತೀನಿ ಅಂತ ಹೇಳಿದ್ದು ತುಂಬಾ ಖುಷಿಯಾಗಿದೆ ರಕ್ಷಿತಾ ಅವರ ಅಭಿಮಾನಿಗಳಿಗೆ. ನೀನು ಕೂಡ ಮನಸ್ಸಿನಲ್ಲಿ ಯಾವುದನ್ನು ಕೂಡ ಇಟ್ಕೊಳ್ಳೋದಿಲ್ಲ. ಏನೇ ಹೇಳಬೇಕಾದ್ರೂ ಅದನ್ನು ಅಲ್ಲೇ ಹೇಳಿಬಿಡ್ತೀಯ, ನೇರವಾಗಿ ಹೇಳಿಬಿಡ್ತೀಯ, ಮತ್ತು ಹೇಳಿದ ಮೇಲೆ ಅದನ್ನೇ ಸಾಧಿಸ್ತಾ ಇರೋದಿಲ್ಲ. ಹಾಗಾಗಿ ನಾನು ಕೂಡ ಅದೇ ರೀತಿ ಓಪನ್ ಆಗಿ ಮಾತನಾಡೋದ್ರಿಂದ, ಮನಸ್ಸಿನಲ್ಲಿ ಯಾವುದನ್ನು ಕೂಡ ಇಟ್ಕೊಳ್ಳೋದೆ ನೇರವಾಗಿ ಹೇಳೋದ್ರಿಂದ ನೀನು ನನಗೆ ಇಷ್ಟ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಕ್ಲ್ಯಾಪ್ ಹಾಕ್ತಾರೆ. ರಕ್ಷಿತಾ ಅವರು ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು ಅದನ್ನು ಹಾಗೆಯೇ ಗಿಲ್ಲಿ ಇಟ್ಟಿದ್ದಾರೆ, ಅಂದರೆ ಪ್ರಸ್ತುತಪಡಿಸಿದ್ದಾರೆ ಯಾವ ರೀತಿ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿದ್ದರು ಅಂತ. ಅದರಲ್ಲೂ ಕೂಡ ಗಿಲ್ಲಿ ಇಲ್ಲಿ ಹೇಳಿದ ಮಾತುಗಳು ಇಲ್ಲಿಗೆ ಕೊನೆಯಾಗಬಾರ್ದು. ಯಾವತ್ತೂ ಕೂಡ ಗಿಲ್ಲಿ ಈ ಹೆಲ್ಪ್ ಏನು ರಕ್ಷಿತಾ ಮಾಡಿದ್ದಾರೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅವರ ಸ್ನೇಹ ಹಾಗೇ ಕಂಟಿನ್ಯೂ ಆಗಬೇಕು. ಒಂದು ವೇಳೆ ಗಿಲ್ಲಿ ಆ ಸ್ನೇಹವನ್ನು ಹಾಗೇ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಗಿಲ್ಲಿ ಅವರಿಗೆ ರಕ್ಷಿತಾ ಯಾವುದೇ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡೋದಕ್ಕೆ ತಯಾರಿರ್ತಾರೆ ಅನ್ನೋದು ಪಕ್ಕ. ಅನೇಕ ಸಂದರ್ಭದಲ್ಲಿ ನೀವು ನೋಡಿದ್ದೀರಾ, ತನ್ನವರು ಅಂತ ಯಾರನ್ನ ರಕ್ಷಿತಾ ಭಾವಿಸಿದ್ದಾರೋ ಅವರನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಗಿಲ್ಲಿ ನನ್ನ ಫ್ರೆಂಡು, ರಘುವಣ್ಣ ನನ್ನ ಅಣ್ಣ, ಹೀಗೆ ತನ್ನವರು ಅಂತ ಯಾರನ್ನ ಭಾವಿಸಿದ್ದಾರೋ ಅದು ಅವರನ್ನು ಯಾವತ್ತೂ ಕೂಡ ರಕ್ಷಿತಾ ಎಂಥ ಸಂದರ್ಭದಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಸ್ನೇಹ ಹೀಗೆ ಮುಂದುವರಿಲಿ. ಗಿಲ್ಲಿಗೆ ರಕ್ಷಿತಾ, ಹಾಗೆ ರಕ್ಷಿತಾಗೆ ಗಿಲ್ಲಿ ಇದೇ ರೀತಿ ಸಪೋರ್ಟಿವ್ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಗಿಲ್ಲಿ ಮಾತಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.